ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಜಸ್ಟ್ ಬೇಸಿಕ್ಸ್ ಮಾತ್ರ ಹೇಳ್ಕೊಟ್ಟಿದ್ದೆ ಡ್ರೈವಿಂಗ್ದು. ಬಟ್ ಈ ವಿಡಿಯೋದಲ್ಲಿ ನಾನು 1 to 5 ಎಲ್ಲ ಗೇರು ಕವರ್ ಮಾಡ್ತೀನಿ. ಆಲ್ಸೋ ರೋಡ್ ಮೇಲೆ ಬರೋ ಎಲ್ಲ ಸಿಚುವೇಶನ್ಸ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಲೈಕ್ ಯಾವಾಗ ಗೇರ್ ಚೇಂಜ್ ಮಾಡಬೇಕು, ಯಾವಾಗ ಸ್ಲೋ ಮಾಡಬೇಕು, ಎಲ್ಲಿ ಓವರ್ಟೇಕ್ ಮಾಡಬೇಕು ಅನ್ನೋದನ್ನು ಎಲ್ಲ ಇನ್ಸ್ಟ್ರಕ್ಷನ್ಸ್ನು ನೀಟಾಗಿ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಯಾರಿಗೆ ಬೇಸಿಕ್ಸ್ ಗೊತ್ತಿಲ್ಲ, ಲೈಕ್ ಬ್ರೇಕ್, ಕ್ಲಚ್, ಎಕ್ಸಲರೇಟರ್ ಆ್ಯಂಡ್ ಗೇರ್ನ ಯಾವ ಥರ ಯೂಸ್ ಮಾಡೋದು ಯಾರಿಗೆ ಗೊತ್ತಿಲ್ಲ, ಪ್ಲೀಸ್ ಲಾಸ್ಟ್ ವಿಡಿಯೋ ನೋಡಿ ಆ್ಯಂಡ್ ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಕಾರ್ ಸ್ಟಾರ್ಟ್ ಮಾಡೋಕ್ಕೆ 5 ಪಾಯಿಂಟ್ಸ್ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಫುಲ್ ಕ್ಲಚ್ ತುಳಿದು ಕಾರ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಫಸ್ಟ್ ಗೇರ್ ಹಾಕಬೇಕು. ಗೇರ್ ಮೇಲೆ ಆಲ್ರೆಡಿ ನಂಬರ್ಸ್ ಇರುತ್ತೆ. ಸೊ ಫಸ್ಟ್ ಗೇರ್ ಹಾಕಿ ಹ್ಯಾಂಡ್ ಬ್ರೇಕ್ ತೆಗೆದು ಸ್ಲೋಲಿ ಕ್ಲಚ್ ಬಿಡ್ತಾ ಹೋಗಬೇಕು. ನಿಧಾನಕ್ಕೆ ಬಿಡಬೇಕು, ಸಡನ್ನಾಗಿ ಬಿಟ್ಟರೆ ಕಾರ್ ಆಫ್ ಆಗುತ್ತೆ. ಆ್ಯಂಡ್ ಸಡನ್ಲಿ ಸ್ವಲ್ಪ ಫಾಸ್ಟ್ ಹೋದಂಗೆ ಅನಿಸುತ್ತೆ, ಬಟ್ ಕರೆಕ್ಟ್ ಆಗುತ್ತೆ ಅದು. ನೀವು ಇನ್ನೂ ಎಕ್ಸಲ್ರೇಟ್ ಮಾಡೇ ಇರಲ್ಲ, ಇಷ್ಟು ಫಾಸ್ಟಾಗಿ ಹೋಗುತ್ತೆ. ಈಗ ಸ್ವಲ್ಪ ಎಕ್ಸಲ್ರೇಟ್ ಕೊಟ್ಟು ನೆಕ್ಸ್ಟ್ ಫುಲ್ ಕ್ಲಚ್ ತುಳಿದು ಸೆಕೆಂಡ್ ಗೇರ್ ಹಾಕ್ಕೊಂಡು ಕ್ಲಚ್ ಬಿಟ್ಟರೆ ನಿಧಾನಕ್ಕೆ ಎಕ್ಸಲ್ರೇಟ್ ಮಾಡಬೇಕು. ಎಕ್ಸಲರೇಟರ್ ತುಂಬ ಸಾಫ್ಟ್ ಇರುತ್ತೆ, ಸ್ವಲ್ಪನೇ ಒತ್ತಬೇಕು. ಇವಾಗ ಸಿಟಿ ಒಳಗಡೆ ಅಂತ ನಾನು ಸ್ಲೋನೇ ಹೋಗ್ತಾ ಇದ್ದೀನಿ, ಸ್ವಲ್ಪ ಮೀಡಿಯಮ್ ಹೋಗ್ತಾ ಇದ್ದೆ. ಅಗೇನ್ ಫುಲ್ ಕ್ಲಚ್ ತುಳಿದು ಥರ್ಡ್ ಗೇರ್ ಹಾಕ್ಕೊಂಡು ಸ್ಲೋಲಿ ಕ್ಲಚ್ ಬಿಡಬೇಕು. ಕ್ಲಚ್ ತುಳಿದಾಗ ಎಕ್ಸಲರೇಟ್ ಮೇಲೆ ಕಾಲು ತೆಗಿಬೇಕು. ಓಕೆ, ನಾನೀಗ ಫುಲ್ ಕ್ಲಚ್ ಹಿಡಿದು 4th ಗೇರ್ ಹಾಕೋತಿದ್ದೀನಿ. ರೋಡ್ ಖಾಲಿನೇ ಇದೆ. ಖಾಲಿ ರೋಡ್ ಇದ್ದಾಗ ನೀವು ಆರಾಮಾಗಿ 4th 5th ಗೇರಲ್ಲಿ ಹೋಗ್ಬೋದು. ಸುಮ್ಮನೆ ಎಕ್ಸಲರೇಟ್ ಮೇಲೆ ಕಾಲು ಇಟ್ಕೊಂಡು ಕೂತ್ರೆ ಆಯಿತು. ಅಗೇನ್ ಇವಾಗ ಎಕ್ಸಲರೇಟ್ ಮೇಲೆ ಕಾಲು ತೆಗೆದು ಫುಲ್ ಕ್ಲಚ್ ಹಿಡಿದು 5th ಗೇರ್ ಹಾಕೋತೀನಿ, ಬಿಕಾಸ್ ರೋಡ್ ತುಂಬ ಖಾಲಿ ಇದೆ. ಆರಾಮಾಗಿ 5th ಗೇರ್ ಹಾಕ್ಕೊಂಡು ನೀವು ಎಕ್ಸಲರೇಟರ್ ಮೇಲೆ ಕಾಲು ಇಟ್ಕೊಂಡು ಮೂವ್ ಮಾಡ್ತಾ ಹೋದರೆ ಮುಗೀತು. ನಿಮಗೆ ಪ್ರಾಕ್ಟೀಸ್ ಇಲ್ಲ ಅಂದರೆ ಅವ್ರ ಭಯ ಜಾಸ್ತಿ ಇದ್ದರೆ ಕಾರ್ ಆದಷ್ಟು ಸ್ಲೋನೇ ಓಡಿಸಿ. ಲೈಕ್ 50-60 ಕಿಲೋಮೀಟರ್ಸಲ್ಲಿ ಹೋದರೆ ಸಾಕು. ತುಂಬ ಫಾಸ್ಟಾಗಿ ಹೋದರೆ ಕಂಟ್ರೋಲಿಗೆ ಸಿಗಲ್ಲ ಕಾರು. ಸೊ ನೀವು ಕಡಿಮೆನೇ ಸ್ವಲ್ಪ ಸ್ಲೋ ಆಗಿ ಓಡ್ಸೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಯೂಶ್ವಲಿ ಹೈವೇ ಮೇಲೆ ಪದೇ ಪದೇ ಗೇರ್ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. 5th ಗೇರಲ್ಲೇ ನೀವು ಮೂವ್ ಮಾಡ್ತಾ ಹೋದರೆ ಸಾಕು. ಇವಾಗ 5th ಗೇರಲ್ಲಿದ್ದೀನಿ ನಾನು. 5th ಗೇರಲ್ಲಿ ನೀವು ಜಸ್ಟ್ ಎಕ್ಸಲರೇಟರ್ ಮೇಲೆ ಕಾಲು ಇಟ್ಕೊಂಡು ಮೂವ್ ಮಾಡ್ತಾ ಹೋದರೆ ಆಯಿತು. ಪದೇ ಪದೇ ಗೇರ್ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಈ ಥರ ಎದುರುಗಡೆ ತುಂಬ ವೆಹಿಕಲ್ಸ್ ಬರಬೇಕಾದ್ರೆ, ಜಾಸ್ತಿ ದೊಡ್ಡ ವೆಹಿಕಲ್ಸ್ ಬರ್ತಿರ್ಬೇಕಾದ್ರೆ ಸ್ವಲ್ಪ ಸ್ಲೋ ಆಗೋಗಿ. ನಾನು ಇಲ್ಲಿ ಸ್ವಲ್ಪ ಸ್ಲೋ ಮಾಡಿಕೊಂಡೆ, ಬಿಕಾಸ್ ಲೆಫ್ಟಲ್ಲಿ ಒಂದು ಬೈಕ್ ಹೋಗ್ತಾ ಇದೆ, ರೈಟಲ್ಲಿ ಅಷ್ಟೊಂದು ವೆಹಿಕಲ್ಸ್ ಬರ್ತಾಯಿತ್ತು. ಸೊ ನೀವು ಎಷ್ಟೇ ಫಾಸ್ಟ್ ಇದ್ದರೂ ಸ್ವಲ್ಪ ಸ್ಲೋಲಿ ಬ್ರೇಕ್ ಹಿಡಿದು ಕಂಟ್ರೋಲ್ ಮಾಡ್ತಾ ಸ್ವಲ್ಪ ಕ್ಲಚ್ ಹಿಡಿದು ಬ್ರೇಕ್ ಹಿಡಿದಾಗ ಸ್ವಲ್ಪ ಫುಲ್ ಕ್ಲಚ್ ಹಿಡಿದ್ಬಿಟ್ರೆ ಆಟೋಮೆಟಿಕಲಿ ಕಾರ್ ಸ್ಲೋ ಆಗುತ್ತೆ. ಗೇರ್ ಚೇಂಜ್ ಮಾಡೋಷ್ಟು ಏನು ಸ್ಲೋ ಆಗಿರಲ್ಲ. ಸ್ವಲ್ಪ ನಾನು ಸ್ಲೋ ಮಾಡಿದ್ದೆ, 60 ಮಾಡಿದ್ದೆ. ಇವಾಗ ಅಗೇನ್ ರೈಸ್ ಮಾಡ್ತಾ ಹೋದೆ, ಬಿಕಾಸ್ ವೆಹಿಕಲ್ಸ್ ಹೇಳೋಕ್ಕಾಗಲ್ಲ ಅವ್ರು ಯಾವ ಥರ ಓಡಿಸ್ತಾ ಇರ್ತಾರಂತ. ನಾನು ಜಸ್ಟ್ ಎಕ್ಸಲರೇಟರ್ ಮೇಲೆ ಕಾಲಿಟ್ಕೊಂಡು ಕೂತಿದ್ದೀನಿ. ಈ ಥರ ಟರ್ನ್ ಇದ್ದಾಗ ಅಗೇನ್ ಸ್ವಲ್ಪ ಸ್ಲೋ ಆಗಬೇಕು. ನಾನು ಯೂಶ್ವಲಿ ಟರ್ನೆಲ್ಲ ಇದ್ದಾಗ ಸ್ಲೋ ಮಾಡ್ತಾ ಇರ್ತೀನಿ. ಫಾಸ್ಟಾಗಿ ಹೋಗ್ಬಿಟ್ಟು ಸಡನ್ನಾಗಿ ಟರ್ನ್ ಮಾಡಬಾರ್ದು. ವೆಹಿಕಲ್ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ರೋಡಲ್ಲೂ ಬ್ರಿಡ್ಜ್ ಇರುವಾಗ ಅಗೇನ್ ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ ವೆಹಿಕಲ್ಸ್ನ, ಬಿಕಾಸ್ ದಾರಿ ಚಿಕ್ಕದಿರುತ್ತೆ. ಸೊ ಆ ಥರ ಒಂದೊಂದು ಪ್ಲೇಸಸಲ್ಲಿ ನೀವು ಸ್ವಲ್ಪ ಖಾಲಿ ರೋಡ್ ಇದ್ರೂ ಸ್ವಲ್ಪ ಸ್ಲೋ ಹೋಗೋದು ವಾಸಿ. ಇಲ್ಲಿ ಅಗೇನ್ ನಾನು ಸ್ವಲ್ಪ ಸ್ಲೋ ಮಾಡಿ ಫುಲ್ ಕ್ಲಚ್ ಹಿಡಿದು 4th ಗೇರಿಗೆ ಹಾಕೋತಿದ್ದೀನಿ, ಬಿಕಾಸ್ ಬ್ರಿಡ್ಜು ಆ್ಯಂಡ್ ಆಲ್ಸೋ ಸಿಟಿ ಎಂಟರ್ ಆಗ್ತಾ ಇದ್ದೀವಿ. ಅದಕ್ಕೆ ನಾನು ಗೇರ್ ಚೇಂಜ್ ಮಾಡಿಕೊಂಡೆ, ಸ್ವಲ್ಪ ಸ್ಲೋನೇ ಇರಲಿ ಅಂತ. ಅಗೇನ್ ಇವಾಗ ಫುಲ್ ಕ್ಲಚ್ ತುಳಿದು ನಾನು ನೆಕ್ಸ್ಟ್ 3rd ಗೇರಿಗೆ ಹಾಕೋತಿದ್ದೀನಿ, ಬಿಕಾಸ್ ಸಿಟಿ ಎಂಟರ್ ಆಗ್ತಾ ಇದ್ದೀವಿ. ಯೂಶ್ವಲಿ ಸಿಟೀಲಿ ಆದಷ್ಟು ಸ್ಲೋನೇ ಇರಬೇಕು, ಬಿಕಾಸ್ ರೋಡ್ ತುಂಬ ಚಿಕ್ಕದು ಆ್ಯಂಡ್ 2 ವೀಲರ್ಸ್ ಜಾಸ್ತಿ ಇರುತ್ತೆ, ಜನ ಓಡಾಡ್ತಾ ಇರ್ತಾರೆ. ನಾನೀಗ 3rd ಗೇರ್ ಹಾಕ್ಕೊಂಡು ಸಿಟಿ ಒಳಗಡೆ ಮೂವ್ ಆಗ್ತಾ ಇದ್ದೀನಿ. ಈಗ ಸಿಟಿ ಕ್ರಾಸ್ ಆಯಿತು, ಸ್ವಲ್ಪ ಎಕ್ಸಲ್ರೇಟ್ ಮಾಡಿ ನಾನು ಫುಲ್ ಕ್ಲಚ್ ತುಳಿದು 4th ಗೇರ್ ಹಾಕೋತಾ ಇದ್ದೀನಿ, ಬಿಕಾಸ್ ಸಿಟಿಯಿಂದ ಆಚೆ ಬಂದ್ವಿ. ಈಗ 4th ಮತ್ತು 5th ಗೇರಲ್ಲಿ ಆರಾಮಾಗಿ ಹೋಗ್ಬೋದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀವು ಯಾವುದಾದ್ರೂ ವೆಹಿಕಲ್ನ ಓವರ್ಟೇಕ್ ಮಾಡಬೇಕಂದ್ರೆ ಅಪೋಸಿಟಲ್ಲಿ ಯಾವುದೂ ವೆಹಿಕಲ್ ಬರ್ತಾ ಇರಬಾರ್ದು. ಇಫ್ ಇನ್ ಕೇಸ್ ಬರ್ತಾ ಇದ್ರೂ ಅದು ತುಂಬ ದೂರದಲ್ಲಿ ಇರಬೇಕು. ಅಂಥ ಟೈಮಲ್ಲಿ ಮಾತ್ರ ವೆಹಿಕಲ್ನ ಓವರ್ಟೇಕ್ ಮಾಡಿ. ಆ್ಯಂಡ್ ಓವರ್ಟೇಕ್ ಮಾಡೋಕ್ಕಿಂತ ಮುಂಚೆ ಹಿಂದ್ಗಡೆ ಯಾವುದಾದ್ರೂ ವೆಹಿಕಲ್ ಬರ್ತಾ ಇದೆಯಾ ಅಂತ ಮಿರರಲ್ಲಿ ಚೆಕ್ ಮಾಡಿಕೊಂಡು ಆಮೇಲೆ ಓವರ್ಟೇಕ್ ಮಾಡಿ. ಯಾವಾಗಲೂ ನೀವು ರೈಟ್ ಸೈಡಲ್ಲಿ ಓವರ್ಟೇಕ್ ಮಾಡಬೇಕು. ಲೆಫ್ಟಲ್ಲಿ ಎಷ್ಟೇ ಜಾಗ ಇದ್ದರೂ ಲೆಫ್ಟಲ್ಲಿ ಓವರ್ಟೇಕ್ ಮಾಡೋಕ್ಕೆ ಹೋಗಬಾರ್ದು. ರೈಟಲ್ಲಿ ಓವರ್ಟೇಕ್ ಮಾಡಬೇಕಾದ್ರೆ ರೈಟ್ ಇಂಡಿಕೇಟರ್ ಹಾಕೊಳ್ಳೋದು ಬೆಟರ್ ಆಪ್ಷನ್. ಯಾಕಂದರೆ ನಿಮ್ಮ ಹಿಂದ್ಗಡೆ ಬರ್ತಾ ಇರೋ ವೆಹಿಕಲ್ಸ್ಗೆ ನೀವು ಓವರ್ಟೇಕ್ ಮಾಡ್ತಾ ಇದ್ದೀರಾ, ರೈಟಿಗೆ ಮೂವ್ ಆಗ್ತಾ ಇದ್ದೀರಾ ಅಂತ ಒಂದು ಐಡಿಯಾ ಸಿಗುತ್ತೆ. ನೀವು ಸಡನ್ನಾಗಿ ರೈಟಿಗೆ ಕಾರ್ ಎಳ್ಕೊಂಡ್ಬಿಟ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆಲ್ವೇಸ್ ನೀವು ಟರ್ನ್ ಮಾಡಬೇಕಾದ್ರೆ, ಓವರ್ಟೇಕ್ ಮಾಡಬೇಕಾದ್ರೆ ಇಂಡಿಕೇಟರ್ನ ಯೂಸ್ ಮಾಡಿ. ಆ್ಯಂಡ್ ಸ್ವಲ್ಪ ಮುಂದೆ ಬಂದ ತಕ್ಷಣ ತಿರ್ಗಾ ಲೆಫ್ಟಿಗೆ ಎಳ್ಕೊಂಡು ಇಂಡಿಕೇಟರ್ನ ಆಫ್ ಮಾಡಬೇಕು. ನಿಮಗೆ ತುಂಬ ಭಯ ಇದ್ದರೆ ಅಥವಾ ನೀವೇನು ಫ್ರೆಶರ್ ಆಗಿದ್ದರೆ, ಹೈವೇ ಮೇಲೆ ಯಾವತ್ತೂ ಕಾರ್ ಓಡಿಸಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಆದಷ್ಟು ಸ್ಲೋ ಆಗಿ, ತುಂಬ ಫಾಸ್ಟಾಗಿ ಡ್ರೈವ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಕಾರ್ ಫಾಸ್ಟಾಗಿದ್ದರೆ ನಿಮಗೆ ಕಂಟ್ರೋಲ್ ಸಿಗ್ತಾ ಇರಲ್ಲ. ಸೊ ನೀವು 40, 50, 60 ಇಷ್ಟು ಮ್ಯಾಕ್ಸ್ ಇಟ್ಕೊಳ್ಳಿ, ಪರ್ಫೆಕ್ಟ್ ಆಗೋವರೆಗೂ.
ತುಂಬ ಫಾಸ್ಟಾಗಿ ಹೋದರೆ ನಿಜವಾಗ್ಲೂ ಕಂಟ್ರೋಲಿಗೆ ಸಿಗಲ್ಲ ಕಾರು. ಸೊ ಆದಷ್ಟು ನಿಧಾನಕ್ಕೆ ಓಡಿಸಿ. ನೀವು ಡ್ರೈವ್ ಮಾಡ್ತಾ ಇರಬೇಕಾದ್ರೆ ನೀವು ಯಾವುದಾದ್ರೂ ವೆಹಿಕಲ್ ಹಿಂದ್ಗಡೆ ಹೋಗ್ತಾ ಇದ್ದರೆ ಆದಷ್ಟು ಆ ವೆಹಿಕಲ್ನ ಅಬ್ಸರ್ವ್ ಮಾಡಿ. ಅದೇನಾದರೂ ರೆಡ್ ಲೈಟ್ ಆನ್ ಆದರೆ ಅವ್ರು ಬ್ರೇಕ್ ಹಿಡಿತಿದ್ದಾರೆ, ಸ್ಲೋ ಮಾಡ್ತಿದ್ದಾರೆ ಅಂತ ಅರ್ಥ. ಆ ಟೈಮಲ್ಲಿ ನೀವು ಸ್ವಲ್ಪ ಸ್ಲೋ ಹೋಗಿ ಆದಷ್ಟು ವೆಹಿಕಲ್ಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ತುಂಬ ಹತ್ತಿರದಲ್ಲಿ ಹೋಗಬಾರ್ದು. ಆ್ಯಂಡ್ ನಾನು ಹಿಂದ್ಗಡೆ ತುಂಬ ಹತ್ತಿರದಲ್ಲಿ ಒಂದು ಬಸ್ ಬಂತು, ವೆಯ್ಟ್. ಓಕೆ, ಸೊ ಈಗ ಈವ್ನಿಂಗ್ ಆಯಿತು, ಕತ್ಲಾಗಿದೆ. ನಾನು ಇಲ್ಲಿ ಲೆಫ್ಟ್ ಟರ್ನ್ ತೊಗೋಬೇಕು, ಅದಕ್ಕೆ ಲೆಫ್ಟ್ ಇಂಡಿಕೇಟರ್ ಹಾಕಿದ್ದೀನಿ. ನೀವು ಎಲ್ಲೇ ಟರ್ನ್ ತೊಗೋಬೇಕಂದ್ರೂ ರೈಟ್ ಆಗಿರಲಿ ಲೆಫ್ಟ್ ಆಗಿರಲಿ ಇಂಡಿಕೇಟರ್ ಹಾಕಿದರೆ ಬೇರೆ ವೆಹಿಕಲ್ಸ್ಗೆ ಗೊತ್ತಾಗುತ್ತೆ ನೀವು ಟರ್ನ್ ತೊಗೋತಾ ಇದ್ದೀರಾ ಅಂತ. ಅಥವಾ ಸೈಡಿಗೆ ಪಾರ್ಕ್ ಮಾಡಬೇಕಾದ್ರೂ ಫಸ್ಟ್ ಇಂಡಿಕೇಟರ್ ಹಾಕಿ ಆಮೇಲೆ ಸ್ಲೋಲಿ ಮಿರರ್ ನೋಡ್ಕೊಂಡು ಮೂವ್ ಮಾಡಬೇಕು. ಇದು ಹೆಡ್ಲೈಟ್, ಸ್ಟೇರಿಂಗ್ ಹಿಂದ್ಗಡೆ ಇರುತ್ತೆ ನಿಮ್ಮ ರೈಟ್ ಸೈಡಲ್ಲಿ. ಮುಂದೆ ತಿರುಗಿಸಿದ್ರೆ ಆನ್ ಆಗುತ್ತೆ, ಹಿಂದೆ ತಿರುಗಿಸಿದ್ರೆ ಆಫ್ ಆಗುತ್ತೆ. ಓಕೆ, ನಾವಿಲ್ಲಿ ಸ್ಟಾಪ್ ಮಾಡಿದ್ವಿ. ಈಗ ತಿರ್ಗಾ ಸ್ಟಾರ್ಟ್ ಮಾಡ್ತಿದ್ದೀನಿ ಕಾರ್ ಸ್ಟಾರ್ಟ್ ಮಾಡಿ. ಇವಾಗ ನೈಟ್ ಆಗಿದ್ದೆ, ಬೆಳಗ್ಗೆಗಿಂತ ತುಂಬಾ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಬಿಕಾಸ್ ಎದುರುಗಡೆ ಬರೋ ಗಾಡಿದು ತುಂಬ ಫೋಕಸ್ ಲೈಟ್ ಇರುತ್ತೆ, ಕಣ್ಣಿಗೆ ಕರೆಕ್ಟಾಗಿ ಓಡ್ಸೋಕ್ಕಾಗ್ತಾ ಇರಲ್ಲ, ಕಾನ್ಸಂಟ್ರೇಷನ್ ಜಾಸ್ತಿ ಬೇಕು. ಅದಕ್ಕೆ ನಾನು ನೈಟ್ ಡ್ರೈವಿಂಗು ಜಾಸ್ತಿ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ. ಖಾಲಿ ರೋಡಲ್ಲಿ ಅಲ್ಲೆಲ್ಲಿ ಎಲ್ಲಿ ಮಾಡ್ಬೋದು ಅಲ್ಲಿ ಮಾತ್ರ ಮಾಡಿದ್ದೀನಿ. ಇಲ್ಲಿ ನಾನು ರೋಡಿಗೆ ತೊಗೋಬೇಕಾದ್ರೆ ಫಸ್ಟ್ ಇಂಡಿಕೇಟರ್ ಹಾಕಿದ್ದೀನಿ, ರೈಟ್ ಇಂಡಿಕೇಟರ್. ಬಿಕಾಸ್ ಲೆಫ್ಟಲ್ಲಿ ನಾನು ಪಾರ್ಕ್ ಮಾಡಿದ್ದೆ, ಅದಕ್ಕೆ ನಾನು ಇವಾಗ ರೈಟ್ ಇಂಡಿಕೇಟರ್ ಹಾಕ್ಬಿಟ್ಟು ರೋಡಿಗೆ ಕಾರ್ ತೊಗೋತಾ ಇದ್ದೀನಿ. ಸೊ ದ್ಯಾಟ್ ಹಿಂದ್ಗಡೆ ಬರೋ ವೆಹಿಕಲ್ಸ್ಗೆ ಗೊತ್ತಾಗುತ್ತೆ ಕಾರ್ ಮೂವ್ ಆಗ್ತಾ ಇದೆ ಅಂತ. ಈಗ ನಾನು ಸ್ಲೋಲಿ ಕಾರ್ನ ಮೇನ್ ರೋಡಿಗೆ ತೊಗೊಂಡು ಇವಾಗ ಸೆಕೆಂಡ್ ಥರ್ಡ್ ಗೇರ್ ಹಾಕ್ಕೊಂಡು ಮೂವ್ ಮಾಡ್ತಾ ಇದ್ದೀನಿ. ಡೇ ಟೈಮಿಗೆ ಕಂಪೇರ್ ಮಾಡಿದ್ರೆ ನೈಟ್ ಡ್ರೈವಿಂಗ್ ಸ್ವಲ್ಪ ಕಷ್ಟ. ಅದಕ್ಕೆ ಸ್ವಲ್ಪ ಸ್ಲೋನಲ್ಲೇ ಹೋಗ್ತಾ ಇರಬೇಕು ಕಾರ್. ಏನಕ್ಕಂದರೆ ರೋಡ್ ಸರಿಯಾಗಿ ಕಾಣಿಸ್ತಾ ಇರಲ್ಲ ಆ್ಯಂಡ್ ಬೇರೆ ವೆಹಿಕಲ್ಸ್ದು ಫೋಕಸ್ ಲೈಟ್ ಜಾಸ್ತಿ ಇರುತ್ತೆ. ಸೊ ನೀವು ಎದುರುಗಡೆ ಯಾವುದಾದ್ರೂ ಕಾರ್ ಹೋಗ್ತಾ ಇದ್ರೆ, ಯಾವುದಾದ್ರೂ ಬೇರೆ ವೆಹಿಕಲ್ ಹೋಗ್ತಾ ಇದ್ರೆ ಅದನ್ನು ಜಸ್ಟ್ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಎದುರುಗಡೆ ತುಂಬ ವೆಹಿಕಲ್ಸ್ ಜಾಸ್ತಿ ಬರ್ತಾ ಇದೆ ಅಂದರೆ ಆದಷ್ಟು ಸ್ಲೋ ಆಗಿ ಸೈಡಲ್ಲಿ ಡ್ರೈವ್ ಮಾಡೋದು ಬೆಟರ್. ಓಕೆ, ಇದು ಥರ್ಡ್ ಟೈಪ್ ಡ್ರೈವಿಂಗ್. ಮಾರ್ನಿಂಗ್ ಡ್ರೈವ್ ಆಯಿತು, ನೈಟ್ ಡ್ರೈವ್ ಆಯಿತು. ಇದು ಬ್ಯಾಡ್ ರೋಡ್ ಕಂಡೀಷನ್ ಡ್ರೈವಿಂಗ್. ಈ ಥರ ರೋಡ್ಸಲ್ಲಿ ನೀವು ಸೆಕೆಂಡ್ ಗೇರಲ್ಲೇ ಕಾರ್ ಓಡಿಸ್ಬೇಕು. ಬಿಕಾಸ್ ತುಂಬ ರೋಡ್ ಹಾಳಾಗಿರೋದ್ರಿಂದ ಜಂಪ್ ಜಾಸ್ತಿ ಆಗ್ತಾ ಇರುತ್ತೆ. ಸೆಕೆಂಡ್ ಗೇರಲ್ಲಿ ಕಾರ್ ಗೇರ್ ಸೆಕೆಂಡಿಗೆ ಹಾಕಿ ಜಸ್ಟ್ ಎಕ್ಸಲರೇಟ್ ಮಾಡ್ತಾ ಹೋಗಿ. ಚಿಕ್ಕ ತೆಗೆಲ್ಲ ಇದ್ದರೆ ಅದನ್ನು ಮಧ್ಯಕ್ಕೆ ಮಾಡ್ಕೊಂಡು ಹೋಗಬೇಕು. ತುಂಬ ದೊಡ್ಡದೇನಾದರೂ ಬಂದರೆ ಫುಲ್ ಬ್ರೇಕ್ ಹಿಡ್ದು ಫುಲ್ ಕ್ಲಚ್ ತುಳಿದು ಫಸ್ಟ್ ಗೇರಿಗೆ ಹಾಕ್ಕೊಂಡು ನಿಧಾನಕ್ಕೆ ಮೂವ್ ಮಾಡಬೇಕು. ಸೊ ಆಲ್ವೇಸ್ ಬ್ಯಾಡ್ ರೋಡಲ್ಲಿ ಫಸ್ಟ್ ಆರ್ ಸೆಕೆಂಡ್ ಗೇರ್, ಆಲ್ಮೋಸ್ಟ್ ಸೆಕೆಂಡ್ ಗೇರಲ್ಲಿ ಹೋಗೋದು ತುಂಬ ಬೆಟರ್ ಆಪ್ಷನ್. ಸೊ ಲಾಸ್ಟ್ ಪಾಯಿಂಟ್, ಡ್ರೈವ್ ಮಾಡಬೇಕಾದ್ರೆ ಬರೀ ಕಾಲಲ್ಲಿ ಡ್ರೈವ್ ಮಾಡಬೇಕಾ ಆರ್ ಫುಟ್ವೇರ್ ಹಾಕೊಂಡು ಡ್ರೈವ್ ಮಾಡಬೇಕಾ ಅಂತ ಒಂದು ಕ್ವೆಶನ್ ಇತ್ತು. ಐ ಥಿಂಕ್ ಇಟ್ಸ್ ಅಪ್ ಟು ಯು. ನಿಮಗೆ ಯಾವ್ದು ಕಂಫರ್ಟಬಲ್ ಅದು ಮಾಡ್ಬೋದು. ಬಟ್ ಸ್ಟಿಲ್ ಸಜೆಷನ್ ಏನು ಅಂದರೆ, ನೀವು ಹೊಸ್ದಾಗಿ ಕಾರ್ ಓಡಿಸ್ತಾ ಇದ್ದರೆ ಬರೀ ಕಾಲಲ್ಲಿ ಡ್ರೈವ್ ಮಾಡೋದು ಬೆಟರ್. ಅವಾಗ ನಿಮಗೆ ಪೆಡಲ್ ಕಂಟ್ರೋಲ್ಸ್, ಎಕ್ಸಲರೇಟರ್, ಬ್ರೇಕು, ಕ್ಲಚ್ಚು ಇದ್ರದ್ದು ಫೀಲ್ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಸೋ ಸ್ಲಿಪ್ಪರ್ ಹಾಕೊಂಡಾಗ, ಯಾವುದಾದ್ರೂ ಫುಟ್ವೇರ್ ಹಾಕೊಂಡಾಗ ಒಬ್ಬೊಬ್ಬರಿಗೆ ಜಾರ್ತಾ ಇರುತ್ತೆ ಕಾಲು. ಸೊ ಐ ಥಿಂಕ್ ನೀವು ಪರ್ಫೆಕ್ಟ್ ಆಗೋವರೆಗೂ ಬರೀ ಕಾಲಲ್ಲೇ ಓಡಿಸೋದು ಬೆಟರ್ ಅಂತ ನನಗನ್ಸುತ್ತೆ, ಪರ್ಸ್ನಲ್ ಸಜೆಷನ್.